ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾನು ಮಂಗಳೂರು ಶೀರಾ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ತುಂಬಾ ಚೆನ್ನಾಗಿರುತ್ತೆ ಈ ಸ್ವೀಟ್. ನೀವು ಕೂಡ ಇದನ್ನು ಟ್ರೈ ಮಾಡಿ. ಕರೆಕ್ಟಾದ ಅಳತೆಯಲ್ಲಿ ಹೇಗೆ ಮಾಡೋದಂತ ತುಂಬ ಈಸಿಯಾಗಿ ಹೇಳಿಕೊಡ್ತೇನೆ. ಯಾರಿಗೆಲ್ಲ ನನ್ನ ವಿಡಿಯೋಸ್ ಇಷ್ಟ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ನಾವು ಇದನ್ನು ಮಾಡೋದು ಹೇಗೆ ಅಂತ ನೋಡುವ. ಶೀರಾ ಮಾಡಲಿಕ್ಕೆ ನಾನು ನಾನ್ ಸ್ಟಿಕ್ ಕಡಾಯಿ ಇಟ್ಟಿದ್ದೇನೆ. ಯಾಕಂದರೆ ಸ್ವೀಟ್ ಮಾಡಲಿಕ್ಕೆ ನಾನ್ ಸ್ಟಿಕ್ ಕಡಾಯಿನೇ ಬೆಸ್ಟ್, ಅದಕ್ಕೆ ನಾನು ನಾನ್ ಸ್ಟಿಕ್ ಕಡಾಯಿ ತೆಗೆದಿದ್ದೇನೆ. ನೋಡಿ, ಇದಕ್ಕೆ ನಾನು 2 ದೊಡ್ಡ ಟೇಬಲ್ ಚಮಚದಷ್ಟು ತುಪ್ಪ ಹಾಕಿದ್ದೇನೆ. ಇದರಲ್ಲಿ ನಾವು ಗೋಡಂಬಿಯನ್ನು ಹುರ್ಕೊಳ್ಳೋಣ ಮತ್ತು ದ್ರಾಕ್ಷಿಯನ್ನು ಕೂಡ. ನಾನೀಗ ಮೊದಲು ಗೋಡಂಬಿ ಹಾಕಿ ಹುರ್ಕೊಳ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಫ್ರೈ ಮಾಡಿ, ಗೋಲ್ಡನ್ ಕಲರ್ ಬರುವ ತನಕ ಫ್ರೈ ಮಾಡಿ. ಬಾದಾಮ್ ಇದ್ದರೆ ಬಾದಾಮ್ ಕೂಡ ಹಾಕ್ಬೋದು, ಬಟ್ ನಾನಿಲ್ಲಿ ಬಾದಾಮ್ ಯೂಸ್ ಮಾಡ್ತಾ ಇಲ್ಲ. ನೋಡಿ, ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಗೋಡಂಬಿಯನ್ನು. ನಂತರ ಗೋಡಂಬಿಯನ್ನು ರೋಸ್ಟ್ ಆದ ನಂತರ ತೆಗೆದು ಅದಕ್ಕೆ ದ್ರಾಕ್ಷಿಯನ್ನು ಹಾಕಿ ಅದನ್ನು ಕೂಡ ರೋಸ್ಟ್ ಮಾಡಿ ತೆಗೀರಿ. ಶೀರಾಕ್ಕೆ ಡ್ರೈ ಫ್ರೂಟ್ಸ್ ಹಾಕಬೇಕು, ಅದು ಹಾಕದಿದ್ದರೆ ಒಳ್ಳೆಯದಾಗೋದಿಲ್ಲ, ಹಾಗಾಗಿ ಇದನ್ನು ಸ್ಕಿಪ್ ಮಾಡಬೇಡಿ. ನೋಡಿ, ಇದೇ ಕಡಾಯಿಗೆ ನಾನು 1 ಕಪ್ಪಷ್ಟು ಚಿರೋಟಿ ರವೆಯನ್ನು ಹಾಕ್ತಾ ಇದ್ದೇನೆ. ನೋಡಿ, ಬಾಂಬೆ ರವೆ ಹೇಳ್ತೇವಲ್ಲ ಅದನ್ನು ಹಾಕ್ತಾ ಇದ್ದೇನೆ. ಸಪೂರ ಸಜ್ಜಿಗೆ ಹೇಳ್ತೇವಲ್ಲ ಅದು. ಫ್ಲೇಮನ್ನು ಲೋ ಅಲ್ಲಿಟ್ಟು ಇದನ್ನು ರೋಸ್ಟ್ ಮಾಡಬೇಕು. ಇದು ಬೇಗನೆ ಕೆಂಪಾಗುತ್ತೆ, ಇದನ್ನು ಕೆಂಪಾಗಲಿಕ್ಕೆ ಬಿಡೋದು ಬೇಡ. ಆದಷ್ಟು ತುಪ್ಪದಲ್ಲಿ ರೋಸ್ಟ್ ಆದರೆ ಸಾಕು. ಜಾಸ್ತಿ ಕಲರ್ ಎಲ್ಲ ಚೇಂಜ್ ಆಗಲಿಕ್ಕೆ ಇಲ್ಲ. ಮತ್ತು ಫ್ಲೇಮನ್ನು ಲೋ ಅಲ್ಲಿಟ್ಟು ನೀವು ಇದನ್ನು ರೋಸ್ಟ್ ಮಾಡಿ, ಆಯಿತಾ. ಇದು ಸ್ವಲ್ಪ ಮಾಯ್ಸ್ಟ್ ಆದರೆ ಸಾಕು, ಆಯಿತಾ. ಇದನ್ನು ನಾನೀಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಇಲ್ಲಾಂದರೆ ನೀವು ಬೇರೆ ಕಡಾಯಲ್ಲಿ ಕೂಡ ನೀರಿಟ್ಟು ಇನ್ನೊಂದು ಕಡಾಯಲ್ಲಿ ಇದನ್ನು ರೋಸ್ಟ್ ಮಾಡ್ಬೋದು. ಆದರೆ ನಾನು ಅದನ್ನು ಹಾಗೆ ಮಾಡೋದಿಲ್ಲ. ನಾನು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ನಂತರ ಅದೇ ಕಡಾಯಲ್ಲಿ ಇದಕ್ಕೆ ನೀರಿಡ್ತಾ ಇದ್ದೇನೆ. ನೋಡಿ, ನಾನು ಅದೇ ಕಡಾಯಿಯನ್ನು ತೆಗೆದೆ. ನಾನು 1 ಕಪ್ ಚಿರೋಟಿ ರವೆಯನ್ನು ತೆಗೆದಿದ್ದೆ. ಅದೇ ಕಪ್ಪಲ್ಲಿ 3 ಕಪ್ಪಷ್ಟು ನೀರು ಹಾಕಬೇಕು. ನಾನು ಅದೇ ಕಪ್ಪಿನ ಅಳತೆಯಷ್ಟು ನೀರು ಹಾಕಿದ್ದೇನೆ. ನೋಡಿ, 3 ಕಪ್ ನೀರು ಹಾಕಿದೆ. ನಾವು ಸ್ವೀಟ್ ಮಾಡುವಾಗ ಒಂದು ಪಿಂಚಷ್ಟು ಉಪ್ಪು ಹಾಕಬೇಕು. ಯಾವುದೇ ಸ್ವೀಟ್ ಮಾಡೋದಾದರೂ ಸ್ವಲ್ಪ ಪಿಂಚಷ್ಟು ಸಾಲ್ಟ್ ಹಾಕಿದರೆ ಮಾತ್ರ ಅದು ಟೇಸ್ಟ್ ಇರ್ತದೆ. ಸ್ವಲ್ಪ ಯೆಲ್ಲೋ ಕಲರ್ ಹಾಕಿದೆ. ನಂತರ ನಾನು ಏಲಕ್ಕಿ ಪೌಡರ್ ಹಾಕಿದೆ, ಯಾಕಂದರೆ ನನ್ನ ಹತ್ರ ಆಲ್ರೆಡಿ ಪೌಡರ್ ಮಾಡಿದ್ದಿತ್ತು, ಅದೇ ಹಾಕಿದೆ. 1 ಪಿಂಚಷ್ಟು ಸಫ್ರಾನ್ ಹಾಕಿದೆ. ಇನ್ನು ಇದು ಕುದಿದ ನಂತರ ಇದಕ್ಕೆ ರವೆಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ನಾನು ಗೀ ಹಾಕಿದೆ, ಯಾಕಂದರೆ ಅದು ರವೆ ಹಾಕುವಾಗ ಒಂದೊಂದು ಹಿಡಿದುಕೊಳ್ಬಾರ್ದು ಅಂತ. ಒಳ್ಳೆಯದಾಗಿ ಕುದೀತಾ ಉಂಟು. ಈಗ ಫ್ಲೇಮನ್ನು ಲೋ ಮಾಡಿ ಮೆಲ್ಲನೆ ರವೆಯನ್ನು ಹಾಕಿ ಫ್ಲೇಮ್ ಮಾಡಿ, ಇಲ್ಲದಿದ್ದರೆ ಅದು ಗಟ್ಟಿ ಆಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಯಾವುದೇ ರೀತಿಯ ಗಂಟುಗಳಾಗದ ಹಾಗೆ ಮಿಕ್ಸ್ ಮಾಡ್ತಾ ಹೋಗಿ. ಚೆನ್ನಾಗಿ ಮಿಕ್ಸ್ ಮಾಡಿ, ಗಂಟು ಆಗಬಾರ್ದು. ನಾನು ಮಿಡ್ಲಲ್ಲಿ ಸ್ವಲ್ಪ ತುಪ್ಪ ಹಾಕ್ತಾ ಇರ್ತೇನೆ, ಯಾಕಂದರೆ ಒಂದೊಂದು ಗಂಟು ಕಟ್ಟಬಾರ್ದು ಅಂತ ಹೇಳಿ. ತುಪ್ಪ ಎಷ್ಟು ಹಾಕಿದರೂ ಒಳ್ಳೆಯದಾಗ್ತದೆ. ಎಷ್ಟು ನೀವು ತುಪ್ಪ ಹಾಕ್ತೀರಿ ಅಷ್ಟು ಒಳ್ಳೆ ಆಗ್ತದೆ ಶೀರಾ. ನೀರು ಏನು ಹಾಕಿದ್ವಿ ನೋಡಿ, ಅದು ಪೂರ್ತಿಯಾಗಿ ಡ್ರೈ ಆಗಬೇಕು, ಅಲ್ಲಿವರೆಗೆ ಮಿಕ್ಸ್ ಮಾಡಿ. ನೋಡಿ, ಚೆನ್ನಾಗಿ ಡ್ರೈ ಆಯಿತು. ನಂತರ ನಾನು ಅದೇ ಕಪ್ಪಲ್ಲಿ 1 ಕಪ್ ಶುಗರ್ ಹಾಕಿದೆ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ 1.5 ಕಪ್ ಹಾಕ್ಬೋದು, ಇಲ್ಲಾಂದರೆ 1 ಕಪ್ ಸಾಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ.
ನೋಡಿ ಅದೀಗ ಸ್ವಲ್ಪ ಮೆತ್ತನೆ ಆಯಿತು ನೋಡಿ. ಈಗ ನಾನು ಹಾಕಿಟ್ಟಂಥ ಡ್ರೈ ಫ್ರೂಟ್ಸ್ ಇತ್ತಲ್ಲ ಅದನ್ನು ಅದಕ್ಕೆ ಹಾಕಿದೆ. ಚೆನ್ನಾಗಿ ಮಿಕ್ಸ್ ಮಾಡಿದೆ. ನಂತರ ನಾನು ಒಂದು 1/4 ಕಪ್ಪಷ್ಟು ತುಪ್ಪವನ್ನು ಹಾಕ್ತಾಯಿದ್ದೇನೆ. ತುಪ್ಪ ಎಷ್ಟು ಹಾಕ್ತೇವೆ ಅಷ್ಟು ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಶೀರಾ. ಚೆನ್ನಾಗಿ ಮಿಕ್ಸ್ ಮಾಡಿ ಪೂರ್ತಿಯಾಗಿ ಅಬ್ಸರ್ವ್ ಆಗಬೇಕು. ಸ್ವಲ್ಪ ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು, ಅಂದರೆ ಸಾಕಾಗ್ಬೋದು, ಆದರೆ ಒಳ್ಳೆಯದಾಗ್ತದೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಾನು ಅದನ್ನು ಸರ್ವ್ ಮಾಡಲಿಕ್ಕೆ ಒಂದು ಬೌಲ್ ತೆಗೆದಿದ್ದೇನೆ ನೋಡಿ. ಶೀರಾವನ್ನು ನೋಡಿ ಹಾಕಿದೆ. ಒಳ್ಳೆಯದಾಗಿದೆ ಶೀರಾ, ಟೇಸ್ಟ್ ಕೂಡ ಹಾಗೆ ಇತ್ತು. ಇದು ಎಷ್ಟು ಹೊತ್ತು ಇಟ್ಟರು ಗಟ್ಟಿ ಕಟ್ಟುವುದಿಲ್ಲ. ನೋಡಿ ಫ್ರೆಂಡ್, ಶೀರಾ ರೆಡಿ ಆಯಿತು. ಈ ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಇದರ ಮೇಲೆ ನಾನು ಗಾರ್ನಿಷ್ ಮಾಡ್ತಾ ಇದ್ದೇನೆ ಬಾದಾಮಿನಿಂದ. ನಾನು ಆಗ ಹಾಕಲಿಲ್ಲ, ಈಗ ಸ್ವಲ್ಪ ಅದರ ಮೇಲೆ ಗಾರ್ನಿಷ್ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ. ಮಂಗಳೂರು ಸ್ಟೈಲ್ ಶೀರಾ ರೆಡಿ ಆಯಿತು. ಇದೇ ಮೆಜರ್ಮೆಂಟಲ್ಲಿ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಸಿ ಯು, ಬಾಯ್.